ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟಿದ್ದೀನಿ. ವೆದರು ತುಂಬ ಚೆನ್ನಾಗಿತ್ತು, ಚಳಿ ಅಂತೂ ಇದ್ದೇ ಇತ್ತು. ವೆದರ್ ತುಂಬ ಚೆನ್ನಾಗಿತ್ತು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಹಾಗೆ ನನ್ನ ಕೆಲಸ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದು. ಇವತ್ತು ತುಂಬ ಬೇಗನೆ ರಂಗೋಲಿ ಹಾಕಿದ್ದೀನಿ. ಯಾಕೆ ಅಂತ ನಿಮಗೆ ಮುಂದೆ ವೀಡಿಯೋ ನೋಡ್ತಾ ಗೊತ್ತಾಗುತ್ತೆ. ವೀಡಿಯೋನ ಎಂಡ್ ತನಕ ನೋಡಿ. ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಅದಕ್ಕೆ ತುಂಬ ಜನ ಕೇಳಿದ್ರಿ ವಾಯ್ಸ್ ಓವರ್ ಯಾಕೆ ಕೊಟ್ಟಿಲ್ಲ, ವಾಯ್ಸ್ ಓವರ್ ಕೊಡಿ ಅಂತ. ಅದೇ ಸ್ವಲ್ಪ ಬಿಸಿ ಇರ್ತೀನಿ ಮತ್ತು ವೀಡಿಯೋನ ನಾನು ಡಿಲೇ ಮಾಡ್ದೆ ಹೋದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇರೋ ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಇವತ್ತು ನನಗೆ ಒಂದು ಗೌರ್ಮೆಂಟ್ ಎಕ್ಸಾಮ್ ಇತ್ತು, UGC NET ಎಕ್ಸಾಮ್ ಅಂತ, ನೆಟ್ ಎಕ್ಸಾಮ್ ಅದು. ದಟ್ ಎಕ್ಸಾಮ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು PhD ಮಾಡೋರಿಗೆ ಮತ್ತು ಫರ್ದರ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಆ ಎಕ್ಸಾಮ್ನ ಅಟೆಂಡ್ ಮಾಡ್ತಾರೆ. ಸೊ ನಾನು ಆ ಎಕ್ಸಾಮ್ ತೊಗೊಂಡಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಗೌರ್ಮೆಂಟ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇರೋದು, ಅದು ಡಿಜಿಟಲಿ. ಅಂದರೆ ಯಾವುದೇ ರೀತಿ ಪೇಪರ್ ವರ್ಕ್ ಇರಲಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕಂಪ್ಯೂಟರ್ ಸಿಸ್ಟಮ್ ಮೇಲೆ. ಅದಕ್ಕೆ ಇವತ್ತು ಬೇಗನೆ ಎದ್ದು ಟ್ಯೂಷನ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಅವತ್ತು ಮಾರ್ನಿಂಗು. ನಾನೇ ಸ್ವಲ್ಪ ಓದ್ಕೋಬೇಕಿತ್ತು ಅಂದ್ಬಿಟ್ಟು ಓದ್ಕೊಂಡು ಆಮೇಲೆ ನಂದೇನು ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಅಪ್ಪನ ಹತ್ರನೇ ಡ್ರಾಪ್ ಮಾಡಿಸ್ಕೊಂಡು ಹೊರಟೆ ಮೈಸೂರು ಕಡೆ. ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ, ಅಂದರೆ ನಂಗೆ ಎಕ್ಸಾಮ್ ಇದ್ದಿದ್ದು ಸೆಕೆಂಡ್ ಶಿಫ್ಟಲ್ಲಿ 3 to 6 ಇದ್ದಿದ್ದು, ಆಫ್ಟರ್ನೂನ್ 3 to 6. ಸೊ ನಾನು ಮಾರ್ನಿಂಗ್ ಬೇಗ ಹೋಗಿದ್ದೆ. ಅದಕ್ಕೆ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ದು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ಅವ್ರ ಹತ್ರ ನಾನು ಏನು ಎಕ್ಸಾಮ್ ಸೆಂಟ್ರ್ ಇತ್ತು ಅವರೇ ನನಗೆ ಅಲ್ಲಿಗೆ ಡ್ರಾಪ್ ಮಾಡಿಕೊಟ್ರು. ನೋಡಿ, ಎಕ್ಸಾಮ್ ಬರೆಯೋಕ್ಕಂತೂ ಎಷ್ಟು ಜನ ಬಂದಿದ್ದರು ಅಂತ ಅಂದರೆ, ನಾನು MBA ಕಂಪ್ಲೀಟ್ ಮಾಡಿದ್ದ ಕಾಲೇಜ್ ವಿಡಿಯೋಲಿ ಅಲ್ಲಿ ನನ್ನ ಜೂನಿಯರ್ಸ್ ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು, ಅವರೇ ಬಂದು ಮಾತಾಡ್ಸಿದ್ರು, ಅದಂತೂ ಇನ್ನೂ ಖುಷಿಯಾಯಿತು. ಇನ್ನು ನೆಕ್ಸ್ಟ್ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಮೈಂಡ್ ಈ ಸಬ್ಬರ್ ಬಸ್ ಸ್ಟ್ಯಾಂಡಲ್ಲಂತೂ ಹೋದಾಗ ಮಿಸ್ ಮಾಡ್ದೇ ನಾನು ಗೋಬಿ ತಿನ್ನಲೇಬೇಕು. ಸೊ ಒಂದು ಗೋಬಿ ತಿಂದ್ಕೊಂಡು ಬೆಳಗ್ಗೆ ರಶ್ ಇತ್ತು, ಆದರೆ ಸಂಜೆ ಒಂಚೂರು ರಶ್ ಇರಲಿಲ್ಲ. ಹತ್ತಿದ್ರೆ ಯಾವ ಬಸ್ ಹತ್ತಿದ್ರು 1-2-3 ಜನ ಇದ್ದರು. ಸೊ ಈ ಬಸ್ಸು ಸ್ವಲ್ಪ ನೀಟಾಗಿತ್ತು ಅಂದ್ಬಿಟ್ಟು ಈ ಬಸ್ಗೆ ಹತ್ತಿದ್ದು ಸ್ವಲ್ಪ ಹೊತ್ತಿಗೆ ಹೊರಟರು. ಹಾಗೆ ನಮ್ಮ ಮೈಸೂರು ನೈಟ್ ಈವ್ನಿಂಗ್ ಕ್ಲಿಪ್ಪಿಂಗ್ ನೋಡ್ತಿದ್ರೆ ಆ ಸ್ವರ್ಗ ಅನಿಸ್ಬಿಡುತ್ತೆ ನನಗಂತೂ. ನನಗೆ ನೈಟ್ ಜರ್ನಿ ಅಂದರೆ ಇನ್ನೂ ಇಷ್ಟ. ಅದರಲ್ಲೂ ಈ ಥರ ಕ್ಲಿಪ್ಪಿಂಗ್ನ ತಗೊಂಡಲ್ಲ, ನೋಡ್ತಾಯಿದ್ರೆ ನನಗೆ ಇನ್ನೂ ಖುಷಿ ಆಯ್ತಾಯಿತ್ತು. ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ 9 o'clock ಆಗಿಬಿಟ್ಟಿತ್ತು. ನಮ್ಮಪ್ಪ ಬರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂತ ಸ್ಟ್ಯಾಂಡಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ನಾನು ಬಂದಮೇಲೆ ನೈಟು ನನಗೆ ನೆಂಚ್ಕೊಳ್ಳೋಕೆ ಏನಾದರೂ ಇರಲೇಬೇಕಲ್ಲ ಊಟಕ್ಕೆ. ಅದಕ್ಕೆ ಬೇಕ್ರಿ ಹತ್ರ ಹೋಗಿದ್ರು, ಏನಾದರೂ ತೊಗೊಬರ್ತೀನಿ ನೆಂಚ್ಕೊಳ್ಳೋದಕ್ಕೆ ಅಂತ. ನೆಕ್ಸ್ಟ್ ಮನೆಗೆ ಬಂದರೆ ಇವ್ರು 3 ಜನ ಮಾತ್ರ ಕುತ್ಕೊಂಡು ಏನೋ ಮಾತಾಡ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ರು. 9 ಗಂಟೆ ಆದರೂ ಹೋಗಿರಲಿಲ್ಲ, ಯಾಕೆಂದರೆ ಹೋಮ್ವರ್ಕ್ ಮುಗಿಸಿರಲಿಲ್ಲ. ಅದಕ್ಕೋಸ್ಕರ ಅಮ್ಮ ಇರಿಸ್ಕೊಂಡಿದ್ರು, ಹೋಮ್ವರ್ಕ್ ಮಾಡ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು. ಇನ್ನು ಒಂದು ದಿನ ನಾನು ಕರೆಕ್ಷನ್ ಮಾಡಲಿಲ್ಲ ಅಂದರೆ ಇಷ್ಟು ಹೋಮ್ವರ್ಕ್ಸ್ ಇರುತ್ತೆ ಕರೆಕ್ಷನ್ ಮಾಡೋದಕ್ಕೆ. ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಮಾಡೋದಕ್ಕಾಗೋದು. ಅಷ್ಟೇ, ಈ ದಿನ ತುಂಬ ಸಿಂಪಲಾಗಿ ಹೋಗ್ಬಿಟ್ಟೆ ಹೋಯಿತು. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ.